2026ರ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ. ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇದೆ. ಮಧ್ಯಾಹ್ನ 3:20ಕ್ಕೆ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಿ ಸಂಜೆ 6:47ರವರೆಗೆ ಗ್ರಹಣ ಮುಂದುವರಿಯುತ್ತೆ. ಹೀಗಾಗಿ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಈಗಾಗಲೇ ಪೂಜೆ ನೆರವೇರಿಸಿ ಬಾಗಿಲುಗಳನ್ನು ಬಂದ್ ಮಾಡಲಾಗ್ತಾ ಇದೆ. ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಮಿಥುನ ರಾಶಿ ಈ 4 ರಾಶಿಯವರಿಗೆ ಶುಭ ಫಲವನ್ನು ತಿಳಿಸಿಕೊಡ್ತಾರೆ. ಧನು, ಕುಂಭ, ಮೇಷ, ಕರ್ಕ ಈ 4 ರಾಶಿಯವರಿಗೆ ಮಿಶ್ರ ಫಲವನ್ನು ತಿಳಿಸಿಕೊಡ್ತಾರೆ. ಸಿಂಹ, ಕನ್ಯಾ, ಮಕರ, ವೃಷಭ ಈ 4 ರಾಶಿಯವರಿಗೆ ಅಶುಭ ಫಲವನ್ನು ತಿಳಿಸ್ತಾರೆ ಶಾಸ್ತ್ರಕಾರರು. ಆದ್ದರಿಂದ ಈ ಅಶುಭ ಫಲ ಇರುವಂತಹ ರಾಶಿಯವರು, ಮಿಶ್ರ ಫಲ ಇರತಕ್ಕಂತಹ ರಾಶಿಯವರು ಈ ಸಂದರ್ಭದಲ್ಲಿ ವಿಶೇಷವಾದ ಆಚರಣೆಯನ್ನು ಮಾಡಿಕೊಳ್ಳತಕ್ಕಂಥದ್ದು. ಶುಭ ಫಲ ಇರುವವರು ಮಾಡಬಾರದು ಅಂತ ಅರ್ಥ ಅಲ್ಲ, ಮಾಡಿದರೆ ಇನ್ನು ವಿಶೇಷ ಫಲ ಅವರಿಗೆ ಇನ್ನೂ ಒಳ್ಳೆಯದಾಗುತ್ತೆ. ಆದರೆ ಯಾರಿಗೆ ಅಶುಭ ಫಲವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅನಿಷ್ಟವನ್ನು ಪರಿಹಾರ ಮಾಡಿಕೊಳ್ಳತಕ್ಕಂತಹ ಭಗವಂತನ ಆರಾಧನೆಯನ್ನು ಯಥಾಶಕ್ತಿಯಾಗಿ ಮಾಡಿಕೊಳ್ಳುವಂಥದ್ದು. ಅವಕಾಶ ಇದ್ದರೆ ಗ್ರಹಣಕ್ಕೆ ಸಂಬಂಧಪಟ್ಟ ಯಾಗವನ್ನು ನಡೆಸುವಂಥದ್ದು, ಅಥವಾ ಚಂದ್ರನಿಗೆ ಹೇಳಿರತಕ್ಕಂತಹ ಧಾನ್ಯ, ಅಕ್ಕಿ, ಭತ್ತ, ಹಾಲು, ತರಕಾರಿ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು, ಅಥವಾ ಕೇತುವಿಗೆ ಹೇಳಿರತಕ್ಕಂತಹ ಹುರುಳಿ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಜಪಾದಿಗಳನ್ನು ನಡೆಸುವಂಥದ್ದು. ಅದರಲ್ಲಿ ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಅಂತ ಹೇಳಿ ಒಂದಿಷ್ಟು ಶ್ಲೋಕಗಳು ಪ್ರಾರಂಭ ಆಗುತ್ತೆ. 5-6 ಶ್ಲೋಕಗಳಿದ್ದಾವೆ. ಆ ಶ್ಲೋಕಗಳನ್ನು ಜಪ ಮಾಡಿದರೆ ಬಹಳ ಈ ಗ್ರಹಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಏನು ದೋಷಗಳಿದ್ದಾವೆ ಆ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ನಾವು ಭಗವಂತನ ಆರಾಧನೆಯನ್ನು ಎಷ್ಟರ ಮಟ್ಟಿಗೆ ನಾವು ಮಾಡ್ತೇವೋ ಅಷ್ಟು ವಿಶೇಷ ಫಲವನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿಯೂ ಈ ಅಶುಭ ಫಲವನ್ನು ಹೇಳುವಂತಹ ಸಿಂಹರಾಶಿ, ಕನ್ಯಾರಾಶಿ, ಮಕರ ರಾಶಿ, ವೃಷಭ ರಾಶಿ. ಸಿಂಹರಾಶಿಯಲ್ಲಿ ಏನೇ ಗ್ರಹಣ ಸಂಭವಿಸುವುದಾದ್ದರಿಂದಾಗಿ ದೇಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಸಿಂಹರಾಶಿಯವರಿಗೆ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಅಥವಾ ಆಪ್ರೇಷನ್ನು, ಈ ಥರದ ದೇಹಕ್ಕೆ ಸಂಬಂಧಪಟ್ಟ ಹಾಗೇ ಅನಾರೋಗ್ಯಗಳು ಬರುವ ಸಾಧ್ಯತೆ ಹೆಚ್ಚಿದ್ದಾವೆ. ಇನ್ನು ಕನ್ಯಾ ರಾಶಿಯವರಿಗೆ 12ನೇ ಮನೆಯಲ್ಲಿ ಸಂಭವಿಸುವುದರಿಂದಾಗಿ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು, ವೃಥಾ ಹಣವನ್ನು ಯಾರಿಗೋ ಕೊಟ್ಟು ಮೋಸ ಹೋಗುವಂಥದ್ದು, ಮಾನಸಿಕವಾಗಿರತಕ್ಕಂತಹ ವ್ಯಥೆ ಬರುವಂಥದ್ದು. ಅಷ್ಟೇ ಅಲ್ಲದೇನೆ ಈ 12ನೇ ಮನೆ ಅಂತ ಹೇಳುವಂಥದ್ದು ಎಡಗಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಹಾಗಾಗಿ ಕಣ್ಣಿನ ಸಂಬಂಧಪಟ್ಟ ತೊಂದರೆಗಳಾಗುವಂಥದ್ದು ಇದು ಕನ್ಯಾ ರಾಶಿಯವರಿಗೆ ಸಂಭವಿಸಬಹುದಾದಂತಹ ತೊಂದರೆಗಳು. ಇನ್ನು ಮಕರ ರಾಶಿಗೆ ಅಷ್ಟಮದಲ್ಲಿ ನಡೆಯುವುದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗೋದು, ಅಥವಾ ಹಿಂದೆ ಬಂದಂತಹ ಅನಾರೋಗ್ಯವೇ ಮತ್ತೆ ನಮ್ಮನ್ನು ಕಾಡುವಂತಹದ್ದು, ಅಥವಾ ಆಪಾದನೆಗಳು, ಅಪವಾದಗಳು ನಮ್ಮ ಮೇಲೆ ಬರುವಂತಹದ್ದು, ಸಂಸಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇನ್ನು ವೃಷಭ ರಾಶಿಯವರಿಗೆ ತಾಯಿಯ ದುಃಖ, ತಾಯಿಯಿಂದಾಗಿ ತಾಯಿಗೆ ತೊಂದರೆ ಆದದ್ದರಿಂದ ತೊಂದರೆಗಳಾಗುವಂತಹದ್ದು, ವಾಹನಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಆಗುವಂತಹದ್ದು, ಸುಖ ಇಲ್ಲದೆ ಹೋಗುವಂತಹದ್ದು, ನಿದ್ರೆ ಇಲ್ಲದೆ ಹೋಗುವಂತಹದ್ದು, ಮನೋವಿಕಾರಗಳಾಗುವಂತಹದ್ದು, ಡಿಸಿಷನ್ನನ್ನು ತೆಗೊಳ್ಳಿಕ್ಕೆ ಆಗದೇ ಇರುವಂತಹ ಒಂದು ಸಮಸ್ಯೆಗಳು ಉಲ್ಬಣ ಆಗುತ್ತೆ. ನಾನು ಕೆಲವನ್ನು ಮಾತ್ರ ತಿಳಿಸಿದ್ದೇನೆ, ಮತ್ತು ಅವರವರ ಜಾತಕದ ಮೇಲೆ ಫಲಾದಿಗಳು ಕೂಡ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಈ ಗ್ರಹಣದ ಸಂದರ್ಭದಲ್ಲಿ ಈ 4 ರಾಶಿಯವರು ವಿಶೇಷವಾಗಿ ಪರಿಹಾರ ವಿಧಿವಿಧಾನಗಳನ್ನು ನಡೆಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು.
ಆದರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಗ್ರಹಣ ಅಂತ ಹೇಳಿದ ಕೂಡಲೇ ತುಂಬ ಭಯ ಆಗುತ್ತೆ. ಆದರೆ ಭಯ ಬೀಳುವಂತಹ ಏನೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪರಮಾತ್ಮ ಪ್ರತಿಯೊಂದನ್ನೂ ಕೂಡ ನಮಗೆ ಸೂಚನೆಯನ್ನೇ ಕೊಡ್ತಾ ಬರ್ತಾನೆ. ಆ ಸೂಚನೆಯನ್ನು ಸರಿಯಾಗಿ ಪಾಲಿಸಿದೆವು ಅಂತಾದರೆ ನಮಗೆ ಇದ್ಯಾವ ಸಮಸ್ಯೆಗಳೂ ಕೂಡ ನಮಗೆ ಉಲ್ಬಣ ಆಗೋದಿಲ್ಲ. ಆದ್ದರಿಂದ ನನ್ನ ಸುವರ್ಣ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ನಾನು ತಿಳಿಸುವುದೇನು ಅಂತಂದರೆ, ಗ್ರಹಣದ ಕಾಲದಲ್ಲಿ ಭಯ ಬೀಳಬೇಕಾದಂತಹ ಪ್ರಸಂಗಗಳೇನೂ ಇಲ್ಲ. ನಾಗದೇವರಿಗೆ ಪ್ರತಿನಿತ್ಯ ಹಾಲು ಅಭಿಷೇಕವನ್ನು ಮಾಡಿ ಆ ಹಾಲನ್ನು ಸ್ವೀಕಾರ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮದ ಜಪ ಪಾರಾಯಣಾದಿಗಳನ್ನು ನಡೆಸುವಂಥದ್ದು, ದೇವರಿಗೆ ತುಳಸಿ ಪತ್ರದ ಅರ್ಚನೆಯನ್ನು ನಡೆಸುವಂತಹದ್ದು ಬಹಳ ಅನುಕೂಲ, ಅನೇಕ ದೋಷಗಳನ್ನು ಪರಿಹಾರ ಮಾಡುತ್ತೆ. ಮತ್ತು ಶಾಸ್ತ್ರಕಾರ ಹೇಳ್ತಾರೆ, ಲಗ್ನೇಶೇ ಕುಜ ಸಂಯುಕ್ತೆ ಸರ್ಪಶಾಪಾತ್ ಸುತಕ್ಷಯ. ಕೆಲವು ಸಂತಾನವನ್ನು ನಾಶ ಆಗುತ್ತೆ. ಯಾಕೆ? ಕುಜನ ಯೋಗ ಬಂದಾಗ. ಅಲ್ಲಿ ಹೇಳ್ತಾರೆ, ಕುಜ ಸಂಯುಕ್ತೆ ಸರ್ಪಶಾಪಾತ್ ಸುತಕ್ಷಯ. ಕುಜನ ಯೋಗ ಬಂದಾಗ ಸಂತಾನ ನಾಶ ಆಯಿತು, ಸಂತಾನ ನಮಗೆ ಆಗ್ತಾ ಇಲ್ಲ ಅಂತಾದರೆ ಅದು ಸರ್ಪಶಾಪದಿಂದ ನಿಮಗೆ ಸಂತಾನ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳಿ. ಇದನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಕೆಲವರಿಗೆ ಪ್ರತಿಯೊಂದಕ್ಕೂ ಸರ್ಪಶಾಪ ಕಾರಣ. ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದೆ, ಆಶ್ಲೇಷ ಬಲಿ ಪೂಜೆ ಮಾಡಿಸಿ, ಅಥವಾ ಸರ್ಪ ಸಂಸ್ಕಾರ, ಪ್ರತಿಷ್ಠೆ ಇತ್ಯಾದಿಗಳನ್ನು ನಾವು ಅನೇಕರು ತಿಳಿಸುವಂಥದ್ದು ಅಥವಾ ಮಾಡಿಸುವಂಥವರು ಇದ್ದಾರೆ. ಆದರೆ ಶಾಸ್ತ್ರಕಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಸರ್ಪ ಹತ್ಯೆ ಮಾಡಿದ್ದರಿಂದ ನಿಮಗೆ ಈ ದೋಷವೋ, ಅಥವಾ ಸರ್ಪಗಳನ್ನು ಬೈದದ್ದರಿಂದಲೋ, ಅಥವಾ ನಾಗಪ್ರತಿಷ್ಠಾ ವಿಧಿವಿಧಾನಗಳನ್ನು ಹೀಯಾಳಿಸಿದ್ದರಿಂದ ಬಂದ ದೋಷವೋ, ಅಂಡನಾಶದಿಂದಾಗಿ ಮೊಟ್ಟೆ ನಾಶ ಮಾಡಿದ್ದರಿಂದ ಬಂದಂತಹ ದೋಷವೋ ಅಂತ ಒಂದೊಂದನ್ನು ವಿಭಾಗ ಮಾಡಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಪರಿಹಾರಗಳನ್ನು ತಿಳಿಸ್ತಾರೆ. ಮತ್ತು ಕೆಲವು ಗ್ರಹರ ಯೋಗ ಇದ್ದಾಗಲೂ ಈ ದೋಷಗಳು ಸಂಭವಿಸುತ್ತೆ. ಅದನ್ನು ಹೇಳ್ತಾರೆ ಕುಜ ಸಂಯುಕ್ತೆ. ಕುಜನ ಯೋಗ, ಕುಜನ ದೃಷ್ಟಿ ಬಂದಾಗ ಸಂತಾನ ನಾಶ ಆಯಿತು ಅಂತಾದರೆ ಸರ್ಪಶಾಪದಿಂದ ಸಂತಾನ ಕ್ಷಯವಾಗಿದೆ ಅಂತ ತಿಳಿದುಕೊಳ್ಳಿ. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ತದ್ದೋಷ ಪರಿಹಾರಾರ್ಥಂ ಪ್ರತಿಷ್ಠಾಂ ಕಾರಯೇತ್ ಸುಧೀಹಿ ನಾಗಮೂರ್ತಿಂ ಸುವರ್ಣೇನ ಕೃತ್ವಾ ಪೂಜಾಂ ಸಮಾಚರೇತ್. ನಾಗ ಪ್ರತಿಷ್ಠೆಯನ್ನು ನಡೆಸುವಂಥದ್ದು, ಅಥವಾ ಸುವರ್ಣದ ಬಂಗಾರದಲ್ಲಿ ನಾಗನನ್ನು ಮಾಡಿ ಆ ನಾಗನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವಂಥದ್ದು. ಹೀಗೆ ಮಾಡಿದಾಗ ಸರ್ಪಶಾಪದಿಂದಾಗಿ ನಮಗೇನು ತೊಂದರೆಗಳು ಬರ್ತಾ ಇದೆ ಅದೆಲ್ಲ ಪರಿಹಾರವಾಗುತ್ತೆ. ಹಾಗಾಗಿ ಈ ಕಾಳಸರ್ಪ ಯೋಗ, ರಾಹುಕೇತುಗಳ ಮಧ್ಯದಲ್ಲಿ ಈ ಎಲ್ಲ ಗ್ರಹದ ಸಂಚಾರ ಮಾಡುವಾಗ, ಅದರಲ್ಲಿಯೂ ರಾಹುವಿನ ಜೊತೆಯಲ್ಲಿ ಕುಜನ ಯೋಗ ಬಂದಾಗ ನಮಗೆ ನಾವು ಸ್ವತಃ ಡ್ರೈವಿಂಗ್ ಮಾಡುವಾಗ ಸರ್ಪದ ಮೇಲೆ ಹತ್ತಿಸುವಂಥದ್ದು, ಅಥವಾ ನಮ್ಮ ಜಾಗದಲ್ಲಿ ಹುತ್ತ ಇದೆ, ನಮಗೆ ಜಾಗ ಸಿಗೋದೇ ಕಷ್ಟ ಸಿಟಿಯಲ್ಲಿ, ಅಲ್ಲಿ ಹುತ್ತ ಇದೆ ಅಂತ ಜಾಗ ಬಿಡಲಿಕ್ಕಾಗುತ್ತಾ? ಕೊನೆಗೇನು ಮಾಡ್ತೇವೆ? ಅದನ್ನು ಕೆಡವುತ್ತೇವೆ, ಅಲ್ಲಿ ಮನೆ ಕಟ್ತೇವೆ. ಮನೆ ಕಟ್ಟದಾಗಿಂದ ಯಾರಿಗೋ ಒಂದು ಅನಾಹುತಗಳು, ಅನಾರೋಗ್ಯಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಏನು ಮಾಡಬೇಕು? ಇಂತಹ ಸಂದರ್ಭದಲ್ಲಿ ಕಾಳಸರ್ಪ ಯೋಗ ಗೋಚಾರದಲ್ಲಿ ಬರುವಂತಹ ಕಾಲದಲ್ಲಿ, ಯಾಕೆಂದರೆ ಜ್ಯೋತಿಷ್ಶಾಸ್ತ್ರ ಇರೋದೇನೆ ಪರಿಹಾರದ ವಿಧಿವಿಧಾನಗಳಿಗೆ ಒಳ್ಳೆಯ ಕಾಲವನ್ನು ತಿಳಿಸುವುದಕ್ಕೋಸ್ಕರ. ಶಾಸ್ತ್ರವೇ ಹೇಳುತ್ತೆ, ಸ್ವರ್ಗಕಾಮೋ ಯಜೇತ, ಸ್ವರ್ಗ ಬೇಕು ಅಂತಾದರೆ ಯಾಗ ಮಾಡಿ ಅಂತ ಹೇಳುತ್ತೆ. ಆದರೆ ಸ್ವರ್ಗ ಮಾಡಿದರೆ ಮೋಕ್ಷಕ್ಕೆ ಹೋಗೋದಾಗಿದ್ದರೆ ಎಷ್ಟೋ ಜನ ಮೋಕ್ಷಕ್ಕೆ ಸ್ವರ್ಗಕ್ಕೆ ಹೋಗಿಬಿಡಬೇಕಾಗಿತ್ತು. ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಮಾಡಿದರೆ ಮೋಕ್ಷಕ್ಕೆ ಹೋಗ್ತೇವೆ ಅನ್ನೋದು ಯಾರು ತಿಳಿಸಿಕೊಡಬೇಕು? ಅದು ಜ್ಯೋತಿಷ್ಕರು ಮಾತ್ರ ತಿಳಿಸಿಕೊಡುವುದಕ್ಕೆ ಸಾಧ್ಯ. ಅದು ಪರಂಪರಾಗತವಾದ ಅಧ್ಯಯನ ಇದ್ದಾಗ ಯಾವ ಕಾಲ ಮುಹೂರ್ತ ಅಂತ ಅದಕ್ಕೆ ಕರೆಯೋದು. ಆ ಒಂದು ಒಳ್ಳೆಯ ಮುಹೂರ್ತ ಕಾಲದಲ್ಲಿ ನಾವು ಯಾಗವನ್ನು ಮಾಡಿದಾಗ ಖಂಡಿತ ಮೋಕ್ಷಕ್ಕೆ ಹೋಗ್ತೇವೆ.
ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಇದನ್ನು ತಿಳಿಸಿಕೊಡುವಂಥದ್ದು ಜ್ಯೋತಿಷಶಾಸ್ತ್ರ. ಹಾಗಾಗಿ ಈ ಸರ್ಪ ಹತ್ಯೆ, ಸರ್ಪ ದೋಷ, ಇದರಿಂದಾಗಿ ನಾವು ಅನುಭವಿಸ್ತಾ ಇರುವಂತಹ ಅನಾರೋಗ್ಯಗಳು, ಸಂತಾನ ನಾಶ, ಮನೆ ಇಲ್ಲದೆ ಹೋಗುವಂತಹದ್ದು, ಹಣ ಇಲ್ಲದೆ ಹೋಗುವಂತಹದ್ದು, ಎಷ್ಟು ನಾವು ದುಡಿದರೂ ನಮಗೆ ಉಳಿಯೋದಿಲ್ಲ. ಇದಕ್ಕೆಲ್ಲ ಕಾರಣಗಳನ್ನು ಹೇಳ್ತಾ ಬರ್ತಾರೆ. ಈ ರಾಹು ಮತ್ತು ಕೇತುಗಳ ಮಧ್ಯದಲ್ಲಿ ಗ್ರಹರ ಸಂಚಾರ ಮಾಡುವ ಸಂದರ್ಭದಲ್ಲಿ ನಾವು ಮಾಡುವಂತಹ ತಪ್ಪು, ಅದು ಅನೇಕರು ಮಾಡುವಂಥದ್ದು ಏನಂದರೆ ಹೆಚ್ಚು ಸರ್ಪಗಳಿಗೆ ಸಂಬಂಧಪಟ್ಟ ತೊಂದರೆಗಳೇ ನಮ್ಮ ಕೈಯಲ್ಲಿ ನಡೀತಾವೆ. ಆದ್ದರಿಂದ ಅಂತಹ ತೊಂದರೆಗಳು ನಡೀತು ಅಂತಾದರೆ ತತ್ಕ್ಷಣದಲ್ಲಿಯೇ ಅದಕ್ಕೆ ಬೇಕಾದ ವಿಧಿವಿಧಾನಗಳನ್ನು ನಾವು ನಡೆಸುವಂತಹದ್ದು. ಜೊತೆಗೆ ನಾಗನ ಆರಾಧನೆಯನ್ನು ವಿಶೇಷವಾಗಿ ಮಾಡುವುದರಿಂದ ಒಂದು ವೇಳೆ ನಾವು ಏನಾದರೂ ಆ ಥರ ತಪ್ಪು ಮಾಡ್ತಾ ಇದ್ವಿ ಅಥವಾ ಮಾಡುವಂತಹ ಯೋಗ ಇತ್ತು ಅಂತಾದರೂ ಅದನ್ನೂ ಕೂಡ ನಾಗದೇವರು ಪರಿಹಾರ ಮಾಡ್ತಾರೆ, ತಪ್ಪಿಸ್ತಾರೆ. ಅದರಿಂದ ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಕೂಡ ಸಂತೋಷವಾಗಿ ಜೀವನ ಮಾಡುವ ಯೋಗ ಭಾಗ್ಯಗಳನ್ನು ನಾಗದೇವರು ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.